ನಿನ್ನೆ ಗಾಡಿ ತಗೊಂಡು ನಮ್ಮದು ದೊಡ್ಡ ಗಾಡಿ ತಗೊಂಡು ಮಣ್ಣು ಹೊಡೆಯೋಕೆ ಹೋಗಿದ್ದೆ. ಹಾಗಾಗಿ ನಮ್ಮವರೊಬ್ಬರು ರಾಗಿ ಹೊಲಕ್ಕೆ ರಾಗಿ ಪೈರಿಗೆ ಸಾಲ ಹಾಕಬೇಕು ಹೊಡೆಯೋದ ಅಂತ ಹೇಳಿದರು. ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಚಿಕ್ಕ ಗಾಡಿ ತಗೊಂಡು ಸಾಲು ಹೊಡೆಯೋದನ್ನು ಹಾಕ್ಕೊಂಡು ಫೋನ್ ಮಾಡ್ತಾರೆ. ಮಣ್ಣು ಹೊಡೆಯೋಕೆ ಹೋಗಿರೋದ್ರಿಂದ ಮಾರ್ನಿಂಗ್ಗೆ ಹೊರಡ್ಬಿಟ್ಟು ಇವತ್ತು ಮಣ್ಣು ಹೊಡೆಯೋಕೆ ಹೋಗ್ಬೋದಲ್ಲ, ಹಾಗಾಗಿ ಬೆಳಗ್ಗೆನೇ ಈ ಕೆಲಸ ಮುಗಿಸ್ಬಿಟ್ರೆ ಸರೋಗ್ಬಿಡುತ್ತೆ ಅಂತ ಇದು ಫ್ಲ್ಯಾಟ್ ಸಾಲು ಹೊಡೆಯಿತು. ಸಾಲು ಹೊಡಿತಾ ಇದ್ದೀವಿ. ರಾತ್ರಿ ರೋಡ್ ಹೊಡ್ತಿದ್ದೆ. ಈಗ ಸಾಲು ಹೊಡ್ಬಿಟ್ಟು ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ರಿವರ್ಸ್ ಹೋಗ್ತಾ ಇದ್ದೀನಿ ಸಾಲ ಹಾಕೋಕ್ಕೆ. ಮುಂದೆಗಡೆ ಹೂವಿನ ಗಿಡ ಹಾಕಿದ್ದಾರೆ. ಆ ಕಡೆಗೆ ಅಡಿಕೆ ಗಿಡ ಮತ್ತು ಬದೈತೆ. ಹೀಗಾಗಿ ರಿವರ್ಸ್ ಬರಬೇಕು, ಮುಂದೆ ತಿಳಿಸೋಕ್ಕಾಗಲ್ಲ. ಸಾಲು ನೋಡಿ ಈ ಥರ ಬಂದಿದೆ, ಗಾಡಿಯಲ್ಲಿ ನಿಂತಿದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ. ನೋಡಿ ಸಾಲು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ರಾಗಿ ಪೈರು ಹಾಕ್ಬೇಕಂತವ್ರು, ಹಾಗಾಗಿ ಡ್ರಿಪ್ ಎಳೆದು ನೀರು ಬಿಟ್ಟು ಪೈರು ಹಾಕ್ತಾರೆ. ಇದಿಷ್ಟು ಇವತ್ತು ವಿಡಿಯೋ ಆಗಿತ್ತು. ಇದೇ ಥರ ವಿಡಿಯೋ ಹಾಕಬೇಕು ಅಂದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಮನೆ ಹತ್ರಕ್ಕೆ ಬಂದು ಈಗ ಸೀದಾ ಶೆಡ್ಡಿಗೆ ಹೋಗುತ್ತೆ. ಇನ್ನೇನು ಸಾಯಂಕಾಲವರೆಗೂ ಈ ಗಾಡಿಗೆ ಕೆಲಸ ಇಲ್ಲ, ದೊಡ್ಡ ಗಾಡಿಗೆ ಕೆಲಸ. ಹಾಗಾಗಿ ಇವತ್ತು ಚಿಕ್ಕ ಗಾಡಿಗೆ ಕೆಲಸ ಮುಗಿತು. ಶೆಡ್ ಒಳಗಡೆ ಇದಾಗಿತ್ತು ಇವತ್ತು ವಿಡಿಯೋ. ಧನ್ಯವಾದಗಳು. ಇದೇ ಥರ ನನ್ನ ಚಾನಲ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.